ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರತಿದಿನ ನಾವು ಎಷ್ಟೋ ಕೆಲಸಗಳನ್ನ ಮಾಡಬೇಕಿರುತ್ತೆ. ಫೋಕಸ್ ಮೇಂಟೈನ್ ಮಾಡಬೇಕು, ಎಷ್ಟೋ ವಿಷಯಗಳನ್ನ ನೆನ್ಪಿಟ್ಕೊಳ್ಬೇಕು, ಸ್ಟ್ರೆಸ್ನ ಹ್ಯಾಂಡಲ್ ಮಾಡಬೇಕು, ನಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡಬೇಕು. ಈ ಕೆಲಸಗಳನ್ನೆಲ್ಲ ಯಾರು ಮಾಡ್ತಿದ್ದಾರೆ? ಬ್ರೈನ್. ಆದರೆ ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ? ಅದನ್ನು ಹೆಲ್ದಿಯಾಗಿ ಪರ್ಫೆಕ್ಟಾಗಿ ಕೆಲಸ ಮಾಡೋ ಹಾಗೆ ಪರ್ಫೆಕ್ಟ್ ಮಾಡಬೇಕಂದ್ರೆ ಫಾಲೋ ಮಾಡಬೇಕಾದ ರೂಲ್ಸ್ ಏನು ಅನ್ನೋದು ನಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನನ್ನ ಚಾನೆಲ್ನ ಫಾಲೋ ಆಗ್ತಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಬ್ರೈನ್ ರಿಲೇಟೆಡ್ ಟಾಪಿಕ್ಸ್ನೇ ನಾನು ಹೆಚ್ಚಾಗಿ ಮಾಡ್ತಿರ್ತೀನಿ. ಯಾಕಂದರೆ ಬ್ರೈನ್ ಫಂಕ್ಷನಿಂಗ್ನ ಬಗ್ಗೆ ಆ್ಯಂಡ್ ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಆಗೋ ಹೆಚ್ಚು ಪ್ರಾಬ್ಲಮ್ಸ್ನ ನೀವು ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಶ್ನೆ. ನಿಮ್ಮಲ್ಲಿ ಎಷ್ಟು ಜನ ಮಲ್ಟಿ ಟಾಸ್ಕಿಂಗ್ ಮಾಡ್ತಿದ್ದೀರಾ? ಅಂದರೆ ಒಂದೇ ಟೈಮಲ್ಲಿ 2-3 ಕೆಲಸ ಮಾಡೋದು. ಆ್ಯಂಡ್ ಆಲ್ಸೋ ನಿಮ್ಮಲ್ಲಿ ಎಷ್ಟು ಜನ ಒಂದು ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಟಾಸ್ಕ್ನ ಮಾಡ್ತಿದ್ದೀರಾ? ಸೊ ಮಲ್ಟಿ ಟಾಸ್ಕಿಂಗ್ ಆಗಿದ್ದರೆ ಮಲ್ಟಿ ಅಂತ ಕಮೆಂಟ್ ಮಾಡಿ, ಸಿಂಗಲ್ ಟಾಸ್ಕ್ ಆಗಿದ್ದರೆ ಸಿಂಗಲ್ ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ನಿಮಗೆ ಆನ್ಸರ್ ಗೊತ್ತಾಗುತ್ತೆ, ಮಲ್ಟಿ ಟಾಸ್ಕಿಂಗ್ ಬೆಸ್ಟಾ ಅಥವಾ ಸಿಂಗಲ್ ಟಾಸ್ಕ್ ಬೆಸ್ಟಾ ಅಂತ. ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲರೂ ನೋಡ್ತಿದ್ದೀರಾ. ನೋಡಿರೋ ಅಷ್ಟು ಜನನೂ ಲೈಕ್ಸ್ ಮಾಡ್ತಿಲ್ಲ. ನನ್ನ ಎಫರ್ಟ್ಗೆ ಸಪೋರ್ಟಾಗಿ ನೀವು ನೋಡಿರೋರೆಲ್ಲರೂ ಒಂದು ಲೈಕ್ ಕೊಡಿ, ಸೊ ದಟ್ ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗುತ್ತೆ. ಲೈಕ್ ಮಾಡ್ತಿದ್ದೀರಾ ಅಲ್ವಾ? ಓಕೆ, ಲೆಟ್ಸ್ ಸ್ಟಾರ್ಟೆಡ್. ಜಾನ್ ಜೆ ಮೆಡಿನಾ ಅನ್ನೋರು ಡೆವಲಪ್ಮೆಂಟಲ್ ಮಾಲಿಕ್ಯುಲರ್ ಬಯಾಲಜಿಸ್ಟ್. ಇವರು ಹ್ಯೂಮನ್ ಬ್ರೈನ್ನ ಬಗ್ಗೆ ಎಷ್ಟೋ ವರ್ಷಗಳಿಂದ ಸ್ಟಡಿ ಮಾಡಿದ್ರು. ತನ್ನ ಕೆರಿಯರಲ್ಲಿ ಬ್ರೈನ್ಗೆ ಸಂಬಂಧಿಸಿ 12 ರೂಲ್ಸ್ನ ಕಂಡಿಡಿದ್ರು. ಈ 12 ರೂಲ್ಸ್ನ ಫಾಲೋ ಆಗೋದ್ರಿಂದ ಬ್ರೈನ್ ಪರ್ಫಾರ್ಮೆನ್ಸ್ನ 34%ವರೆಗೂ ಇನ್ಕ್ರೀಸ್ ಮಾಡ್ಬೋದು. ಸೊ ಆ ರೂಲ್ಸ್ ಏನು ಅನ್ನೋದನ್ನು ಇವಾಗ ನೋಡೋಣ. ರೂಲ್ ನಂಬರ್ 1, ದ ಹ್ಯೂಮನ್ ಬ್ರೈನ್ ಇವಾಲ್ವ್ ಟು. ನನಗೆ ಗೊತ್ತಾ, ಪ್ರೆಸೆಂಟ್ ನಮಗೆ ಇರೋ ಬ್ರೈನ್ ಫಾರ್ಮ್ ಆಗೋಕ್ಕೆ ಮಿಲಿಯನ್ಸ್ ಆಫ್ ಇಯರ್ಸ್ ಆಯಿತು. ಆಥರ್ ಹ್ಯೂಮನ್ ಬ್ರೈನ್ ಎವಲ್ಯೂಷನ್ನ 3 ಲೇಯರ್ ಆಗಿ ಡಿವೈಡ್ ಮಾಡಿದ್ದಾರೆ. ಮೊದಲು ನಮಗೆ ಲಿಸರ್ಡ್ ಬ್ರೈನ್ ಇತ್ತು. ಇದು ಓಲ್ಡ್ ಬ್ರೈನ್, ಅಪ್ರಾಕ್ಸಿಮೇಟ್ ಆಗಿ 500 ಮಿಲಿಯನ್ ಇಯರ್ಸ್ ಬ್ಯಾಕ್ ಬ್ರೈನ್ ಅಂತ ಸಹ ಹೇಳ್ಬೋದು. ಇದು ಸೇಮ್ ಲಿಸರ್ಡ್ ಬ್ರೈನ್ನ ಹಾಗೆ ವರ್ಕ್ ಆಗುತ್ತೆ. ಅಂದರೆ ಮಿನಿಮಮ್ ಬೇಸಿಕ್ ವಿಷಯಗಳೆಲ್ಲ ಇರೋ ಹಾಗೆ ಒಂದು ದೇಹ ಬದುಕೋಕೆ ಥ್ರೆಟ್ಟಿಂದ ಪ್ರೊಟೆಕ್ಟ್ ಮಾಡೋ ಹಾಗೆ ಕೆಲಸ ಮಾಡುತ್ತೆ. ತುಂಬ ಬೇಸಿಕ್ ಥಿಂಗ್ಸ್ ಅಂದರೆ ಬ್ರೀತಿಂಗ್, ಹಾರ್ಟ್ ರೇಟ್ನ ಮೇಂಟೈನ್ ಮಾಡೋದು, ನಿದ್ರೆ ಮಾಡೋದು, ಮೂವ್ ಆಗೋದು. ಆದರೆ ಕಾಂಪ್ಲೆಕ್ಸ್ ಟಾಸ್ಕ್ನ ಮಾಡಲ್ಲ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ನಂತರ ಮಿಲಿಯನ್ಸ್ ಆಫ್ ಇಯರ್ಸ್ನ ನಂತರ ಬ್ರೈನ್ನ ಎವಲ್ಯೂಷನಲ್ಲಿ ಹೊಸ ಲೇಯರ್ ಆ್ಯಡ್ ಆಯಿತು. ಅದೇ ಎಮೋಷನಲ್ ಲೇಯರ್ಸ್, ಲಿಂಬಿಕ್ ಸಿಸ್ಟಮ್. ಇದರಲ್ಲೇ ಅಮೆಗ್ಡಲಾದ ಸ್ಟ್ರಕ್ಚರ್ಸ್ ಇರುತ್ತೆ. ಇದನ್ನು ಆಥರ್ ಕ್ಯಾಪ್ಟ್ ಬ್ರೈನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಸಡನ್ನಾಗಿ ಹ್ಯೂಮನ್ಸ್ ಎಮೋಷನ್ಸ್ನ ಫೀಲ್ ಆಗೋದು, ಮೆಮೊರೀಸ್ನ ಕ್ರಿಯೇಟ್ ಮಾಡೋದು, ರಿಪ್ರೊಡಕ್ಷನ್ ಮಾಡೋದು, ಸೇಫ್ಟಿ ಆ್ಯಂಡ್ ಡೇಂಜರ್ನ ಮಧ್ಯೆ ಇರೋ ಡಿಫ್ರೆನ್ಸ್ನ ಸೆನ್ಸ್ ಮಾಡೋದು, ಹಂಟ್ ಮಾಡೋದು, ತಪ್ಪಿಸ್ಕೊಳ್ಳೋದೆಲ್ಲ ಆ್ಯಡ್ ಆಯಿತು. ನಂತರ ಇನ್ನು ಕೆಲವು ಮಿಲಿಯನ್ ಇಯರ್ಸ್ನ ನಂತರ ಇನ್ನೊಂದು ಮಾಸ್ಟರ್ ಪೀಸ್ ಆ್ಯಡ್ ಆಯಿತು. ಅದೇ ಕಾರ್ಟೆಕ್ಸ್, ದ ಹ್ಯೂಮನ್ ಬ್ರೈನ್. ಇಲ್ಲಿ ಪ್ಲ್ಯಾನಿಂಗ್, ಪ್ಲಾಟಿಂಗ್, ಇಮ್ಯಾಜಿನೇಷನ್, ಕ್ರಿಯೇಟಿವಿಟಿ, ಲಾಂಗ್ ಟರ್ಮ್ ಥಿಂಕಿಂಗ್, ಲಾಜಿಕ್ಸ್, ಪ್ರಾಬ್ಲಮ್ ಸಾಲ್ವಿಂಗ್. ನಾನು ಇವಾಗ ಹೇಳೋ ಪದಗಳನ್ನ ನಿಮ್ಮ ಬ್ರೈನ್ ಪ್ರಾಸೆಸ್ ಮಾಡಿ ನಿಮಗೆ ಅರ್ಥ ಆಗೋ ಹಾಗೆ ಮಾಡೋದು, ಈ ಸ್ಕಿಲ್ಸ್ ಎಲ್ಲ ಹ್ಯೂಮನ್ ಬ್ರೈನಲ್ಲಿ ಡೆವಲಪ್ ಆಯಿತು. ಈ ಡೆವಲಪ್ಮೆಂಟ್ ಪರ್ಟಿಕ್ಯುಲರ್ ಆಗಿ ಆಫ್ರಿಕನ್ ಸವಾನಾ ಟೈಮಲ್ಲಿ ಆಯಿತು. ಆ ಪೀರಿಯಡಲ್ಲಿ ಹ್ಯೂಮನ್ಸ್ ಎಷ್ಟೋ ಮೈಲ್ಸ್ ವಾಕ್ ಮಾಡ್ತಾ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ, ಎಕ್ಸ್ಪ್ಲೋರ್ ಮಾಡ್ತಾ ಸರ್ವೈವ್ ಆದರು. ಪರ್ಟಿಕ್ಯುಲರ್ ಆಗಿ ಹ್ಯೂಮನ್ಸ್ ಇದೇ ಟೈಮಲ್ಲಿ 4 ಕಾಲುಗಳಲ್ಲಿ ಅಲ್ಲದೆ 2 ಕಾಲುಗಳಲ್ಲಿ ನಡೆಯೋಕ್ಕೆ ಶುರು ಮಾಡಿದ್ರು. ರೂಲ್ ನಂಬರ್ 2, ಎಕ್ಸರ್ಸೈಸ್. ನಮ್ಮ ಪೂರ್ವಿಕರು 10ರಿಂದ 20 ಕಿಲೋಮೀಟರ್ಸ್ ನಡೀತಿದ್ರತ್ತೆ. ಇದರ ಅರ್ಥ ನಮ್ಮ ಬ್ರೈನ್ 8ರಿಂದ 9 ಅವರ್ಸ್ ಕುತ್ಕೊಂಡು ಕೆಲಸ ಮಾಡಿದ್ರೇನು ಇಲ್ಲ ಗಂಟೆಗಟ್ಟಲೆ ಕುತ್ಕೊಂಡು ಓದ್ಕೊಂಡ್ರೇನು ಡೆವಲಪ್ ಆಗಲಿಲ್ಲ. ಎಷ್ಟೋ ಅವರ್ಸ್ ವಾಕ್ ಮಾಡಿದ್ರಿಂದ ಡೆವಲಪ್ ಆಯಿತು. ನಾವು ಎಕ್ಸಸೈಸ್ ಮಾಡೋದ್ರಿಂದ BDNF ಅನ್ನೋ ಪ್ರೋಟೀನ್ ಬ್ರೈನಲ್ಲಿ ರಿಲೀಸ್ ಆಗುತ್ತೆ. ಆ್ಯಂಡ್ ಈ ಪ್ರೋಟೀನ್ ಬ್ರೈನ್ ಗ್ರೋತ್ನ ಮೇಲೆ ಒಂದು ಮಿರಾಕಲ್ನ ಹಾಗೆ ಕೆಲಸ ಮಾಡುತ್ತೆ. ಎಕ್ಸಸೈಸಿಂದ ನಮ್ಮ ದೇಹದಲ್ಲಿ ಆಕ್ಸಿಜನ್ ಫ್ಲೋ ಇನ್ಕ್ರೀಸ್ ಆಗುತ್ತೆ. ಇದರಿಂದ ಹೊಸ ಬ್ಲಡ್ ವೆಸಲ್ಸ್ ಬಿಲ್ಡ್ ಆಗುತ್ತೆ. ಇದರಿಂದ ಬ್ರೈನ್ಗೆ ನ್ಯೂಟ್ರಿಷನ್ಸ್ ರೀಚ್ ಆಗೋದು ಈಸಿ ಆಗುತ್ತೆ. ಸೊ ನೀವು 10ರಿಂದ 20 ಕಿಲೋಮೀಟರ್ಸ್ ನಡಿಬೇಕಾಗಿರೋ ಅವಶ್ಯಕತೆ ಇಲ್ಲ. ಆದರೆ 10 to 15 ಮಿನಿಟ್ಸ್ ಖಂಡಿತ ವಾಕ್ ಮಾಡಬೇಕು. ಹಾಗೆ ನಿಮ್ಮ ಫೋಕಸ್, ಮೆಮೊರಿ ಸ್ಕೋರ್ ಹೆಚ್ಚಾಗಬೇಕಂದ್ರೆ, ಆ್ಯಕ್ಟಿವ್ ಆಗಿರಬೇಕಂದ್ರೆ, ಬಾಡಿ ಫಂಕ್ಷನಿಂಗ್ ಚೆನ್ನಾಗಿರಬೇಕು ಅಂದರೆ ಎಕ್ಸಸೈಸ್ ಮಾಡಬೇಕು. ಅದು ಸಹ ಏರೋಬಿಕ್ ಎಕ್ಸಸೈಸ್ ಆದರೆ ಜಸ್ಟ್ 4 ಮಂತ್ಸಲ್ಲಿ ನಿಮ್ಮಲ್ಲಿ ಡಿಫ್ರೆನ್ಸ್ನ ನೋಟಿಸ್ ಮಾಡ್ತೀರಾ. ಏರೋಬಿಕ್ ಅಂದರೆ
ಕಾರ್ಡಿಯೋ ಲೈಕ್ ವಾಕಿಂಗ್, ಜಾಗಿಂಗ್, ಸ್ವಿಮ್ಮಿಂಗ್, ಸೈಕ್ಲಿಂಗ್ ಈ ರೀತಿ. ನೆಕ್ಸ್ಟ್, ಎವ್ರಿ ಬ್ರೈನ್ ಇಸ್ ವಯರ್ಡ್ ಡಿಫ್ರೆಂಟ್ಲಿ. ಸಾಧಾರಣವಾಗಿ ಎಲ್ಲರೂ ಏನು ಅಂದ್ಕೊಳ್ತೀವಿ, ಎಲ್ಲರ ಬ್ರೈನ್ ಒಂದೇ ರೀತಿ ಇರುತ್ತೆ ಅಂದ್ಕೊಳ್ತೀವಿ. ಆದರೆ ಎಷ್ಟೋ ರಿಸರ್ಚಲ್ಲಿ ಗೊತ್ತಾಗಿದ್ದು ಏನಂದರೆ ಪ್ರತಿಯೊಬ್ಬರ ಬ್ರೈನ್ ವೈರಿಂಗ್ ಒಂದೇ ರೀತಿ ಇರಲ್ಲ. ನೀವು ಚಿಕ್ಕ ವಯಸ್ಸಿಂದ ಏನನ್ನು ಎಕ್ಸ್ಪ್ಲೋರ್ ಮಾಡಿದ್ರೋ, ಏನನ್ನು ಕಲ್ತ್ಕೊಂಡ್ರೋ ಅದಕ್ಕೆ ತಕ್ಕ ಹಾಗೆ ಬ್ರೈನಲ್ಲಿ ಫಿಸಿಕಲ್ ಚೇಂಜಸ್ ಆಗುತ್ತೆ. ಅಂದರೆ ಬ್ರೈನಲ್ಲಿ ಕಂಟಿನ್ಯೂಸ್ ಆಗಿ ರೀವೈರಿಂಗ್ ಆಗುತ್ತೆ. ನಮ್ಮ ಬ್ರೈನ್ನ ಡೆವಲಪ್ ಮಾಡೋಕ್ಕಾಗುತ್ತೇನೋ, ಆದರೆ ಎಕ್ಸಾಕ್ಟಾಗಿ ಇನ್ನೊಬ್ಬ ಪರ್ಸನ್ನ ಬ್ರೈನ್ನ ಹಾಗೆ ಯಾವತ್ತಿಗೂ ಡೆವಲಪ್ ಆಗಲ್ಲ. ನಾವಿಬ್ಬರು ಒಂದೇ ರೀತಿ ಥಿಂಕ್ ಮಾಡ್ತೀವಿ, ನಮ್ಮಿಬ್ಬರ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಒಂದೇ ರೀತಿ ಇರುತ್ತೆ ಅಂದ್ಕೊಳ್ಳೋ ಸೋಲ್ಮೇಟ್ಸ್ ಆಗ್ಬೋದು ಅಥವಾ ಫ್ರೆಂಡ್ಸ್ ಆಗ್ಬೋದು. ಈವನ್ ಅವರ ಬ್ರೈನ್ ಸಹ ಒಂದೇ ರೀತಿ ಕೆಲಸ ಮಾಡಲ್ಲ. ಇನ್ನು ಟ್ವಿನ್ಸ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಸಹ ಅವರ ಎಕ್ಸ್ಪೀರಿಯನ್ಸಸ್, ಇಂಟ್ರೆಸ್ಟ್, ಟೇಸ್ಟ್ ಎಲ್ಲ ಡಿಫ್ರೆಂಟ್ ಆಗೇ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ಅವರ ಬ್ರೈನ್ ವೈರ್ ಆಗುತ್ತೆ. ಆದರೆ ಈ ವಿಷಯನ ಎಜುಕೇಷನ್ ಆ್ಯಂಡ್ ಕಾರ್ಪೊರೇಟ್ ಕಲ್ಚರ್ಸ್ ಇಗ್ನೋರ್ ಮಾಡುತ್ತೆ. ಸ್ಕೂಲಲ್ಲಿ ಎಲ್ಲರೂ ಸೆಟ್ ಕ್ಲಾಸಲ್ಲಿ ಇರ್ಬೋದು, ಆದರೆ ಎಲ್ಲರ ಬ್ರೈನ್ ಒಂದೇ ರೀತಿ ವೈರ್ ಆಗಿರಲ್ಲ. ಕೆಲವರು ಬೇಗ, ಕೆಲವರು ಸ್ಲೋ ಆಗಿ ಕಲ್ತ್ಕೊಳ್ತಾರೆ. ಕೆಲವರಿಗೆ ಕೆಲವು ಏರಿಯಾಸಲ್ಲಿ ಮಾತ್ರ ಇನ್ಫಾರ್ಮೇಷನ್ ಡೆವಲಪ್ ಆಗ್ಬೋದು, ಇನ್ನು ಕೆಲವರಿಗೆ ಸ್ಲೋ ಆಗಿ ಡೆವಲಪ್ ಆಗ್ಬೋದು. ಇದನ್ನೆಲ್ಲ ಇಗ್ನೋರ್ ಮಾಡಿ ಎಲ್ರಿಗೂ ಒಂದೇ ರೀತಿ ಟೀಚ್ ಮಾಡ್ತಾರೆ, ಒಂದೇ ರೀತಿಯ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೇ ರೀತಿ ಎಲ್ಲ ಬ್ರೈನ್ ಒಂದೇ ವಿಧದ ವರ್ಕ್ ಬರ್ಡನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಕೆಲವರಿಗೆ ಟೈಮ್ ಬೇಕು, ಇನ್ನು ಕೆಲವರು ಕಡಿಮೆ ಟೈಮಲ್ಲೇ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾರೆ. ಆದರೆ ಎಲ್ರಿಗೂ ಆಲ್ಮೋಸ್ಟ್ ಸೇಮ್ ಟೈಮ್ನ ಕೊಡ್ತಾರೆ. ಆದರೆ ನಮಗೆ ಗೊತ್ತಿದ್ದು 7 ಕ್ಯಾಟಗರೀಸ್ ಆಫ್ ಇಂಟೆಲಿಜೆನ್ಸ್ ಇದೆ, ಆದರೆ ನಿಜಕ್ಕೆ 7 ಬಿಲಿಯನ್ ಡಿಫ್ರೆಂಟ್ ವೈಡ್ ಬ್ರೈನ್ಸ್ ಇದೆ. ನೆಕ್ಸ್ಟ್, ವಿ ಡೋಂಟ್ ಪೇ ಅಟೆನ್ಷನ್ ಟು ಬೋರಿಂಗ್ ಥಿಂಗ್ಸ್. ಮನುಷ್ಯರು ಬೋರಿಂಗ್ ವಿಷಯಕ್ಕೆ ಯಾವತ್ತಿಗೂ ಅಟ್ರಾಕ್ಟ್ ಆಗಲ್ಲ. ಹಾಗೆ ನಾವು ಮಲ್ಟಿ ಟಾಸ್ಕಿಂಗ್ಗೋಸ್ಕರ ಅಲ್ಲ, ಸಿಂಗಲ್ ಟಾಸ್ಕಿಂಗ್ಗೋಸ್ಕರ ಬಿಲ್ಡ್ ಮಾಡಲ್ಪಟ್ಟಿದ್ದೀವಿ. ನಮ್ಮ ಬ್ರೈನ್ ಅಂದ್ಕೊಂಡ್ರೆ ಒಂದು ವಿಷಯದ ಮೇಲೆ ಹೆಚ್ಚು ಫೋಕಸ್ ಮಾಡಬಾರ್ದು. ಉಸಿರಾಡೋದು ಮತ್ತು ಮಾತಾಡೋದು ಒಂದೇ ಸರಿ ಮಾಡ್ತೀವಿ, ಆದರೆ ದೊಡ್ಡ ದೊಡ್ಡ ಮಲ್ಟಿ ಟಾಸ್ಕಿಂಗ್ ವಿಷಯಕ್ಕೆ ಬಂದರೆ ಅದನ್ನು ನಮ್ಮ ಬ್ರೈನ್ ಮಾಡೋಕ್ಕಾಗಲ್ಲ. ನಮ್ಮ ಬ್ರೈನ್ ಮಲ್ಟಿ ಟಾಸ್ಕಿಂಗ್ನ ಹೇಟ್ ಮಾಡುತ್ತೆ. ನಮ್ಮ ಬ್ರೈನ್ ಯಾವಾಗಲೂ ಒಂದು ಟಾಸ್ಕ್ನ ನಂತರ ಇನ್ನೊಂದು ಟಾಸ್ಕ್ನ ಮಾಡುತ್ತೆ. ಜನರಲ್ ಆಗಿ ನಮ್ಮ ಬ್ರೈನ್ ಒಂದು ಟಾಸ್ಕಿಂದ ಇನ್ನೊಂದು ಟಾಸ್ಕ್ಗೆ ಶಿಫ್ಟ್ ಆಗಬೇಕಂದ್ರೆ ಟೈಮ್ ತಗೊಳ್ಳುತ್ತೆ. ಪ್ರೋಸೆಸ್ ಆಗಬೇಕು, ಅರ್ಥ ಮಾಡ್ಕೊಳ್ಬೇಕು, ನಮ್ಮನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು. ಅದರ ಅರ್ಥ ನಾವು ಒಂದು ಟಾಸ್ಕ್ನ ಮಾಡಿ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಬ್ರೇಕ್ ತಗೊಂಡು ಇನ್ನೊಂದು ಟಾಸ್ಕ್ನ ಮಾಡೋದು ಬೆಸ್ಟ್. ಮಲ್ಟಿ ಟಾಸ್ಕಿಂಗಿಂದ ನಮ್ಮ ಕೆಲಸ ಬೇಗ ಆಗ್ತಿದೆ ಅಂತ ಅಂದ್ಕೊಳ್ತೀವಿ, ಆದರೆ ಬ್ರೈನ್ ನಾವು ಅಂದ್ಕೊಂಡಿದ್ದಕ್ಕಿಂತ ಫಾಸ್ಟಾಗಿ ಸ್ವಿಚ್ ಆಗಲ್ಲ. ಅದಕ್ಕೆ ಹೆಚ್ಚು ಮಿಸ್ಟೇಕ್ಸ್ ಆಗುತ್ತೆ. ಇವಾಗ ಜನರು ಕಂಪ್ಲೀಟಾಗಿ ಮಲ್ಟಿ ಟಾಸ್ಕಿಂಗ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಕೆಲಸ ಮಾಡ್ತಾ ಫೋನಲ್ಲಿ ಮಾತಾಡ್ತಾರೆ, ಒಂದೇ ಟೈಮಲ್ಲಿ ಮಲ್ಟಿ ಟಾಸ್ಕ್ಗಳನ್ನ ಮಾಡ್ತಿರ್ತಾರೆ. ಆದರೆ ಮಲ್ಟಿ ಟಾಸ್ಕಿಂಗಿಂದ 50% ಎರರ್ಸ್ ಆಗೋ ಚಾನ್ಸಸ್ ಇದೆ ಅಂತ ರಿಸರ್ಚರ್ಸ್ ಹೇಳಿದೆ. ಅಷ್ಟೇ ಅಲ್ಲ, ನೀವು ನೋಟಿಸ್ ಮಾಡದೆ ಇರೋ ಇನ್ನೊಂದು ವಿಷಯ ಏನಂದರೆ ಮಲ್ಟಿ ಟಾಸ್ಕಿಂಗಿಂದ ಆ್ಯಕ್ಚುಲ್ ಆಗಿ ಬ್ರೈನ್ ಕೆಲಸನ ಫಿನಿಷ್ ಮಾಡೋಕ್ಕೆ ಡಬಲ್ ಟೈಮ್ನ ತಗೊಳ್ಳುತ್ತೆ. ನೆಕ್ಸ್ಟ್, ಸ್ಲೀಪ್ ವೆಲ್, ಥಿಂಕ್ ವೆಲ್. ಒಂದು ವೇಳೆ ನಿಮ್ಮಲ್ಲಿ ಅನ್ವಾಂಟೆಡ್ ಥಾಟ್ಸ್ ಆ್ಯಂಡ್ ಸ್ಟ್ರೆಸ್ ಹೆಚ್ಚಾಗಿದೆ ಅಂತ ಅನಿಸಿದ್ರೆ ನಿಮ್ಮ ಸ್ಲೀಪ್ ಸೈಕಲ್ ಹೇಗಿದೆ ಅಂತ ಒಂದ್ಸರಿ ಥಿಂಕ್ ಮಾಡಿ. ನೀವು ಅಬ್ಸರ್ವ್ ಮಾಡೇ ಇರ್ತೀರ, ಸರಿಯಾದ ನಿದ್ರೆ ಇಲ್ಲ ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಸಹ ಫ್ರಸ್ಟ್ರೇಟ್ ಆಗ್ತೀವಿ, ಹೆಚ್ಚು ಕೋಪ ಬರುತ್ತೆ, ಅನ್ವಾಂಟೆಡ್ ಥಾಟ್ಸಿಂದ ಸ್ಟ್ರೆಸ್ಫುಲ್ ಆಗಿರ್ತೀವಿ. ಕೆಲವರು ನಿದ್ರೆ ಮಾಡೋದನ್ನು ಟೈಮ್ ವೇಸ್ಟ್ ಅಂದ್ಕೊಳ್ತಾರೆ, ಕೆಲವರು ಮೊಬೈಲ್ ನೋಡ್ತಾರೆ, ಇಲ್ಲಾಂದರೆ ಎಷ್ಟು ಹೆಚ್ಚು ಓದ್ತೀವೋ ಅಷ್ಟು ಹೆಚ್ಚು ಮಾರ್ಕ್ಸ್ ಬರುತ್ತೆ, ಇಲ್ಲ ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಪ್ರಾಡಕ್ಟಿವ್ ಆಗಿರುತ್ತೆ ಅಂದ್ಕೊಳ್ತಾರೆ. ಕಾರಣ ಏನಾದರೂ ಆಗಿರ್ಬೋದು, ಆದರೆ ಅವರು ಮ್ಯಾಕ್ಸಿಮಮ್ ನಿದ್ರೆನ ಅವಾಯ್ಡ್ ಮಾಡೋಕ್ಕೆ ನೋಡ್ತಾರೆ. ಸರಿಯಾದ ನಿದ್ರೆ ಇಲ್ಲದೆ ಇರೋದ್ರಿಂದ ಬ್ರೈನ್ ಅನ್ವಾಂಟೆಡ್ ಥಾಟ್ಸ್ ಮತ್ತು ಆ್ಯಕ್ಚುಯಲ್ ಥಾಟ್ಸ್ನ ಸರಿಯಾಗಿ ಫಿಲ್ಟರ್ ಮಾಡಲ್ಲ. ನಮ್ಮ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗೋಗುತ್ತೆ, ಲಾಜಿಕಲ್ ಥಿಂಕಿಂಗ್ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ, ಮೆಮೊರಿ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸ್ಟ್ರೆಸ್ಡ್ ಬ್ರೈನ್ ಡೋಂಟ್ ಲರ್ನ್ ದ ಸೇಮ್ ವೇ. ಸ್ಟ್ರೆಸ್ ಅಂದರೆ ನಾವು ಏನೋ ಬಿಡು ಅಂತ ಅಂದ್ಕೊಳ್ತೀವಿ, ಆದರೆ ಬ್ರೈನ್ಗೆ ಸ್ಟ್ರೆಸ್ ಅಂದರೆ ಒಂದು ಡೇಂಜರ್ ಸಿಗ್ನಲ್. ಥ್ರೆಟ್ಸ್ಗೆ ನಾವು ಇಮಿಡಿಯೇಟಾಗಿ ರೆಸ್ಪಾಂಡ್ ಆಗಬೇಕು ಅಂತ ಅಮಿಗ್ಡಲಾ ನಮ್ಮನ್ನ ಅಲರ್ಟ್ ಮಾಡುತ್ತೆ. ಆ ಸ್ಟ್ರೆಸ್ನ ಇವಾಗಲೂ ಬ್ರೈನ್ಗೆ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ರೋಡ್ ಹತ್ರ ಇರೋವಾಗ ಸಡನ್ನಾಗಿ ಯಾವುದೋ ಲಾರಿ ಬಂತು, ನಾವು ತಕ್ಷಣ ಹಿಂದೆ ಜರುಗ್ತೀವಿ. ಇಲ್ಲ ಸಡನ್ನಾಗಿ ಸೌಂಡ್ ಕೇಳಿಸಿದ್ರೆ ಬಾಡಿ ಟೈಟ್ ಆಗುತ್ತೆ, ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ, ಬಾಡಿ ಮೂಮೆಂಟ್ ಆಗಲಿ ಅಥವಾ ಬೇರೆ ವಿಷಯನ ಥಿಂಕ್ ಮಾಡೋದೇನು ಇರಲ್ಲ. ಬ್ರೈನ್ ಇನ್ನು ಕಂಪ್ಲೀಟಾಗಿ ಅಲರ್ಟ್ ಮಾಡುತ್ತೆ. ಅಲ್ಲಿವರೆಗೂ ಸ್ಟ್ರೆಸ್ ಅನ್ನೋದು ಒಳ್ಳೆಯದೇ,
ಶಾರ್ಟ್ ಟರ್ಮ್ ಸ್ಟ್ರೆಸ್ ಬ್ರೈನ್ಗೆ ಒಂದು ಸರ್ವೈವಲ್ ಟೂಲ್ ಇದ್ದಂತೆ. ಆದರೆ ಯಾವಾಗ ಸ್ಟ್ರೆಸ್ ಲಾಂಗ್ ಟರ್ಮ್ ಆಗುತ್ತೋ ಆವಾಗ ಬ್ರೈನ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗುತ್ತೆ. ಕಾರಣ ಏನಂದರೆ ನಮ್ಮ ಬ್ರೈನಲ್ಲಿ ಹಿಪೋ ಕ್ಯಾಂಪಸ್ ಅಂತ ಒಂದು ಏರಿಯಾ ಇದೆ. ಮೆಮೊರಿನ ಸ್ಟೋರ್ ಮಾಡೋಕ್ಕೆ, ಹೊಸ ಮೆಮೊರೀಸ್ನ ಕ್ರಿಯೇಟ್ ಮಾಡೋಕ್ಕೆ ಇದು ರೆಸ್ಪಾನ್ಸಿಬಲ್. ಇದು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ನಾವು ಕಂಟಿನ್ಯೂಸ್ ಆಗಿ ಸೇಮ್ ಟೆನ್ಷನ್, ಸೇಮ್ ಫಿಯರ್, ಸೇಮ್ ಪ್ರೆಷರ್ನ ಫೇಸ್ ಮಾಡ್ತಿದ್ರೆ ಕಾರ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಹಿಪೋ ಕ್ಯಾಂಪಸ್ನ ಡ್ಯಾಮೇಜ್ ಮಾಡುತ್ತೆ. ಜಸ್ಟ್ ಲೈಕ್ ನೀವು ರೋಡ್ ಹತ್ರ ಇರೋವಾಗ ಯಾವ ಸ್ಟ್ರೆಸ್ ನಿಮ್ಮನ್ನ ಕಾಪಾಡ್ತೋ ಅದೇ ಸ್ಟ್ರೆಸ್ ಲಾಂಗ್ ಟರ್ಮ್ ಕಂಟಿನ್ಯೂ ಆದರೆ ಬ್ರೈನ್ನ ಬ್ರೇಕ್ ಮಾಡುತ್ತೆ. ಈ ಲಾಂಗ್ ಟರ್ಮ್ ಸ್ಟ್ರೆಸ್ ಬ್ರೈನ್ನ ಡ್ಯಾಮೇಜ್ ಮಾಡೋದ್ರಿಂದಾನೇ ಸ್ಟ್ರೆಸ್ಡ್ ಪೀಪಲ್ ಹಲವು ವಿಷಯಗಳನ್ನ ತುಂಬ ಬೇಗ ಮರ್ತೋಗ್ತಾರೆ, ಕಾನ್ಸಂಟ್ರೇಷನ್ನ ಕಳ್ಕೊಳ್ತಾರೆ, ಬ್ಲ್ಯಾಂಕ್ ಆಗೋಗ್ತಾರೆ. ಹಾಗೆ ಡೇಂಜರ್ ಸಿಗ್ನಲ್ಸ್ ಬಂದಾಗ ಬ್ರೈನ್ ಅಮಿಗ್ಡಲ ಅಡ್ರೆನಲಿನ್ನ ಪಂಪ್ ಮಾಡುವಂಥ ಬಾಡಿಗೆ ಕಮ್ಯಾಂಡ್ ಮಾಡುತ್ತೆ. ಇದು ಶಾರ್ಟ್ ಟರ್ಮ್ ಸರ್ವೈವಲ್ ಮೋಡ್. ಆದರೆ ಇದು ಲಾಂಗ್ ಟರ್ಮ್ ಆಗಿ ಕಂಟಿನ್ಯೂಸ್ ಆದರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಹೆಚ್ಚು. ಸೊ ಮೋಸ್ಟ್ಲಿ ಡೈಲಿ ಲೈಫಲ್ಲಿ ಸ್ಟ್ರೆಸ್ ಹೆಚ್ಚಾಗಿರುವಾಗ ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಈ ರೀತಿಯ ಬ್ರೈನ್ ರಿಲೇಟೆಡ್ ಕಂಟೆಂಟ್ಸ್ ಆಗಲಿ ಅಥವಾ ಯಾವುದೇ ಟಾಪಿಕ್ ಆಗಿದ್ದರೂ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಈ ರೀತಿಯ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ವಿಡಿಯೋಗೋಸ್ಕರ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.